ಜೈ ಶ್ರೀ ಕೃಷ್ಣ ಎಲ್ಲರಿಗೂ. ಇವತ್ತಿನ ವಿಡಿಯೋ ಬಂದುಬಿಟ್ಟು ಈಸಿಯಾಗಿ ಕ್ವಿಕ್ಕಾಗಿ ಎಗ್ ನೂಡಲ್ಸ್ ವಿತ್ ಮ್ಯಾಗಿ ಹೇಗೆ ಮಾಡೋದಂತ ನೋಡ್ಕೊಂಡು ಬರೋಣವಾ. ಫಸ್ಟ್ ಒಂದು ಕಡಾಯಿಗೆ ಒಂದು 2 ಸ್ಪೂನ್ ಆಫ್ ಎಣ್ಣೆ ಹಾಕಿಟ್ಕೋಬೇಕು. ಆಮೇಲೆ ಒಂದು ಅರ್ಧ ಈರುಳ್ಳಿ, ಕೊತ್ತಂಬರಿ ಸೊಪ್ಪು ಹಾಗೆ ಟೊಮ್ಯಾಟೊ ಎಲ್ಲ ತೊಗೊಂಡು ಸ್ವಲ್ಪ ಕಾದಾದಮೇಲೆ ಎಣ್ಣೆಗೆ ಈರುಳ್ಳಿನ ಹಾಕಿ ಸ್ವಲ್ಪ ಬಾಡಿಸ್ಕೋಬೇಕು. ಅದು ಬಾಡೋ ಅಷ್ಟರಲ್ಲಿ ನಾವು ಸೈಡಲ್ಲಿ ಮ್ಯಾಗಿನ 2 ಪ್ಯಾಕೆಟ್ಸ್ ತೊಗೊಂಡಿದ್ದೀನಿ ನಾನು. ಆ ಮ್ಯಾಗಿನ ಸ್ವಲ್ಪ ನೀರು ಹಾಕಿಬಿಟ್ಟು ಆಯಿಲ್ ಹಾಕ್ಬಿಟ್ಟು ಬಾಯ್ಲ್ ಮಾಡಿ ಈ ಥರ ಮಾಡಿ ಇಟ್ಕೋಬೇಕು ಬೇಯಿಸ್ಕೊಂಡು. ಆಯಿಲ್ ಹಾಕೋದ್ರಿಂದ ಮ್ಯಾಗಿ ಒಂದಕ್ಕೊಂದು ಅಂಟ್ಕೊಳ್ಳೋದಿಲ್ಲ, ಬಿಡಿ ಬಿಡಿಯಾಗಿ ಬರುತ್ತೆ. ಅದಕ್ಕೋಸ್ಕರ ಮ್ಯಾಗಿ ಬೇಯಿಸುವಾಗ ಸ್ವಲ್ಪ 1 ಸ್ಪೂನ್ ಆಫ್ ಆಯಿಲ್ ಹಾಕಿ, ಇವಾಗ ಈರುಳ್ಳಿ ಸ್ವಲ್ಪ ಬಾಡಾದಮೇಲೆ ಸ್ವಲ್ಪ ಟೊಮ್ಯಾಟೊ ಹಾಕಬೇಕು. ಅದಕ್ಕೆ ಟೊಮ್ಯಾಟೊ ಹಾಗೆ ಚೆನ್ನಾಗಿ ಹುರ್ಕೊಬಿಟ್ಟು ಟೊಮ್ಯಾಟೊನ ಸ್ವಲ್ಪ ಅದ್ರ ಜೊತೆಗೆ ಉಪ್ಪು ಹಾಕಬೇಕು. ಒಂದು 1/4 ಟೀ ಸ್ಪೂನಷ್ಟು ಹಾಕಬೇಕು ಉಪ್ಪು ಅಷ್ಟೇ. ಯಾಕಂದರೆ ನಾವು ಹಾಕೋ ಸಾಸ್ಗಳಲ್ಲಿ ಉಪ್ಪಿರುತ್ತೆ, ಹಾಗೆ ಮ್ಯಾಗಿ ಮಸಾಲದಲ್ಲಿ ಉಪ್ಪಿರುತ್ತಲ್ವ. ಸೊ ಸ್ವಲ್ಪ ಉಪ್ಪು ಹಾಕ್ಕೊಂಡ್ರೆ ಸಾಕಾಗುತ್ತೆ. ಅದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಂಡು ಇದೆಲ್ಲದು ಸ್ವಲ್ಪ ಕೆಂಪಗೆ ಆಗೋ ತನಕ ಚೆನ್ನಾಗಿ ಬಾಡಿಸ್ಬೇಕು. ಇದನ್ನು ಈರುಳ್ಳಿ ಎಲ್ಲ ಬಾಡಾದಮೇಲೆ 2 ಮೊಟ್ಟೆ ತೊಗೊಂಡು ಅದಕ್ಕೆ ಹೊಡೆದಾಕಬೇಕು. ಇದು ಬಂದ್ಬಿಟ್ಟು ನಾವು ಮೊಟ್ಟೆ ಪಲ್ಯ ಮಾಡ್ತೀವಿ ಅಲ್ವಾ, ಆ ಹದಕ್ಕೆ ಬರಬೇಕು. ಅಲ್ಲಿ ತನಕ ಮೊಟ್ಟೆನ ಸಿಮ್ಮಲ್ಲಿ ಇಟ್ಬಿಟ್ಟೆ ಹುರ್ಕೋಬೇಕು. ಮೊಟ್ಟೆ ಎಲ್ಲ ಹುರ್ಕೊಂಡಾದ್ಮೇಲೆ ಅದಕ್ಕೇ ಸ್ವಲ್ಪ ಮ್ಯಾಗಿ ಮಸಾಲಾನ ಹಾಕಬೇಕು. ಅದಾದಮೇಲೆ ಅದಕ್ಕೆ ಇವಾಗ ಮ್ಯಾಗಿ ಮಸಾಲ ಮಿಕ್ಸ್ ಆದಮೇಲೆ ಸ್ವಲ್ಪ ನಾವು ಬೇಯಿಸ್ಕೊಂಡು ಇಟ್ಟಿರೋ ಅಂಥ ಮ್ಯಾಗಿನ ಅದರೊಳಗಡೆ ಹಾಕಬೇಕು. ಆ ಮ್ಯಾಗಿ ಮೇಲೇ ಸ್ವಲ್ಪ ಚಿಲ್ಲಿ ಸಾಸು, ಆಮೇಲೆ ಸ್ವಲ್ಪ ಸೋಯಾ ಸಾಸು, ಕೊತ್ತಂಬರಿ ಸೊಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇಲ್ಲಿಗೆ ನಾವು ಇದನ್ನು ಪ್ಲೇಟ್ಗೆ ಸರ್ವ್ ಮಾಡ್ಕೋಬೇಕು. ಸಾರಿ ಗಾಯ್ಸ್, ಸಾಸ್ ಮಿಕ್ಸ್ ಮಾಡೋದು ಕ್ಲಿಪ್ಸು ಸ್ವಲ್ಪ ಮಿಸ್ ಆಗಿದೆ. ಟೇಸ್ಟ್ ಹೇಗಿದೆ ಕೇಳೋಣ ಬನ್ನಿ. ಹೇಗಿದೆ ಎಗ್ ನೂಡಲ್ಸ್? ಕಿಶನ್ ಹೇಗಿದೆ ನೂಡಲ್ಸ್? ಇದು ಹೇಗಿದೆ ನೂಡಲ್ಸ್? ಇದಾಗಿತ್ತು ಇವತ್ತಿನ ವಿಡಿಯೋ. ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಆ್ಯಂಡ್ ಲೈಕ್ ಗಾಯ್ಸ್.